Welcome back to our channel. Today we discuss about preparation of semester end examination 6th semester. ಈಗ ಆಲ್ರೆಡಿ ಇಂಟರ್ನ್ಶಿಪ್ ಮುಗಿಸಿದ್ದೀರಾ. ಇನ್ನು ನೆಕ್ಸ್ಟ್ ವೀಕ್ 27th ನಿಮ್ಮ ಎಕ್ಸಾಮ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ಎಕ್ಸಾಮ್ಗೆ ಕೆಲವು ಜನ ಕೇಳ್ತಿದ್ದಾರೆ, ಸರ್ ಎಕ್ಸಾಮ್ಗೆ ಹೇಗೆ ನಾವು ಪ್ರಿಪ್ರೇಷನ್ ಆಗಬೇಕು ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಯಾವ ಥರ ಇದೆಯಪ್ಪ ಅಂದರೆ ಈ ಥರ ಕ್ವಶನ್ ಪೇಪರ್ ಇದೆ ನೋಡಿ. ಎರಡು ಪಾರ್ಟ್ ಬರುತ್ತೆ, ಒಂದು 100 ಮಾರ್ಕ್ಸಿಗೆ, ಇನ್ನೊಂದು 60 ಮಾರ್ಕ್ಸಿಗೆ. ಟೋಟಲ್ 160 ಮಾರ್ಕ್ಸ್. 100 ಮಾರ್ಕ್ಸಿಗೆ ನಿಮ್ಮ ಪ್ರೆಸೆಂಟೇಷನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಏನೇನು ಪ್ರೆಸೆಂಟೇಷನ್ ರೆಡಿ ಮಾಡ್ಕೋಬೇಕಾದ್ರೆ ನೋಡಿ, 1 2 3 4 5 ಈ 5 ಟಾಪಿಕ್ ಮೇಲೆ ನೀವು ಕ್ವಶನ್ ಪ್ರೆಸೆಂಟೇಷನ್ನ ನೀವು ಈಗ ಎಕ್ಸಾಮ್ಗೆ ರೆಡಿ ಮಾಡ್ಕೋಬೇಕು. ಸೊ ಅದರಲ್ಲಿ 100 ಮಾರ್ಕ್ಸ್ ನೀವು ಇದು ಪ್ರೆಸೆಂಟೇಷನ್, ಇನ್ನು 60 ಮಾರ್ಕ್ಸ್ 60 ಮಾರ್ಕ್ಸ್ ನಿಮ್ಮ ರಿಪೋರ್ಟ್. ಈಗ ಆಲ್ರೆಡಿ ನಾನು ಒಂದು ಹಳೆ ವಿಡಿಯೋನ ಮಾಡಿಟ್ಟಿದ್ದೀನಿ ಹೇಗೆ ರಿಪೋರ್ಟ್ ಮಾಡ್ಕೋಬೇಕು ಅಂತ. ಆಲ್ಮೋಸ್ಟ್ ಈಗ ಎಲ್ಲರದು ರಿಪೋರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಿಮಗೆ ನೆಕ್ಸ್ಟ್ ವೀಕ್ ಎಕ್ಸಾಮ್ಗೆ ಹೇಗೆ ನೀವು ರೆಡಿ ಆಗಬೇಕು ಅನ್ನೋದಕ್ಕೆ ಒಂದು ವಿಡಿಯೋ. ಸೊ ಇದು ಕ್ವಶನ್ ಪೇಪರ್ ನೋಡಿ, ಇದರಲ್ಲಿ ನಿಮ್ಗೆ ಏನೇನು ಕೊಟ್ಟಿದೆ, ಓವರ್ ವ್ಯೂ ಆಫ್ ದಿ ಆರ್ಗನೈಸೇಷನ್, ವಿಷನ್, ಮಿಷನ್, ಸ್ಟ್ರಕ್ಚರ್, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಪರ್ಸನ್, ಪ್ರಾಡಕ್ಟ್ ಮಾರ್ಕೆಟಿಂಗ್ ಪರ್ಫಾರ್ಮೆನ್ಸ್ ಎಕ್ಸೆಟ್ರಾ. ಇದು 20 ಮಾರ್ಕ್ಸಿಗೆ. ಅಂದರೆ CI 1ನಲ್ಲಿ ಬರೋಂಥ ಕಾಂಟೆಂಟ್ಗೆ 20 ಮಾರ್ಕ್ಸ್ ಇದೆ. ಸೇಮ್ ದ ರೋಲ್ ಪರ್ಫಾರ್ಮ್ ಇನ್ ಆರ್ಗನೈಸೇಷನ್ ಡ್ಯೂರಿಂಗ್ OJT 1 ಆನ್ ದ ಜಾಬ್ ಟ್ರೈನಿಂಗ್ 1. ಇದರದ್ದು ಅಂದರೆ CI 2ದು ನಿಮಗೆ 20 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಸೇಮ್ CI 2ದೇ ಯೂಸ್ ಕೇಸ್, ಅದು ಕೂಡ 20 ಮಾರ್ಕ್ಸ್. ಮತ್ತು CI 2 OJT 2ದು ನಿಮಗೆ 20 ಮಾರ್ಕ್ಸ್, ಮತ್ತು ಅದರದ್ದೇ ಯೂಸ್ ಕೇಸ್ 20 ಮಾರ್ಕ್ಸ್. ಸೊ ಟೋಟಲ್ ನಿಮಗೆ 100 ಮಾರ್ಕ್ಸ್. ಇದಕ್ಕೆ ನೀವು ಒಂದು PPTನ ರೆಡಿ ಮಾಡ್ಕೊಂಡು ನೀವು ಎಕ್ಸಾಮ್ ದಿನ ಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಸೊ ಈ PPTನ ನೀವು ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಮ ಕ್ವಶನ್ ಪೇಪರು. ಈಗ ನಾನು ನಿಮ್ಮ PPTನ ಹೇಗೆ ನೀವು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟು ನೀವು PPTನ ಇಂಟ್ರಡಕ್ಷನ್ ಅಂದರೆ ಇಂಟ್ರಡಕ್ಷನ್ ಆಫ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಒಂದು ಇಂಟ್ರಡಕ್ಷನ್ಗೆ ಫಸ್ಟ್ ಸ್ಲೈಡಲ್ಲಿ ಹಾಕೊಳ್ಳಿ. ಸೊ ಅದರಲ್ಲಿ ನೇಮ್, ಕೋರ್ಸ್, ಬ್ರಾಂಚ್, ಕಾಲೇಜ್ ನೇಮು, ಮತ್ತು ರೋಲ್ ನಂಬರ್ ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್, ಇಂಟರ್ನ್ಶಿಪ್ ಕಂಪನಿ ನೇಮ್, ಯಾವ ಕಂಪನಿಯಲ್ಲಿ ನೀವು ಇಂಟರ್ನ್ಶಿಪ್ ಮಾಡಿದ್ರಿ ಇಂಟರ್ನ್ಶಿಪ್ ನೇಮ್ ಹಾಕಿ, ಮತ್ತು ಇಂಟರ್ನ್ಶಿಪ್ ಡ್ಯೂರೇಷನ್ನು, ಅದಕ್ಕೆ ಸರ್ಟಿಫಿಕೇಟ್ ಇರಬೇಕು, ಅದನ್ನು ಸರ್ಟಿಫಿಕೇಟನ್ನು ತಗೊಳ್ಳಿ. ಮತ್ತು ಏರಿಯಾ ಆಫ್ ಇಂಟ್ರೆಸ್ಟ್, ನೀವು ಯಾವ್ದು ಏರಿಯಾದ ಮೇಲೆ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ LT ಪ್ಯಾನಲ್ ಮೇಲೆ, UPS ಮೇಲೆ, ಮೇಂಟೆನೆನ್ಸ್ ಮೇಲೆ, ಯಾವುದ್ರ ಮೇಲೆ ನೀವು ಇಂಟ್ರೆಸ್ಟ್ ಸ್ಕಿಲ್ಲನ್ನು ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಸೊ ಇದು ನಿಮ್ಮ ಇಂಟ್ರಡಕ್ಷನ್. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಕಂಟೆಂಟ್ಸ್. ಸೊ ನಿಮ್ಮ ಸ್ಲೈಡಲ್ಲಿ ನೀವೀಗ ಏನು ಹೇಳಕ್ಕೆ ಕೊಟ್ಟಿದ್ದೀರಾ, ನೀವು ಅವರಿಗೆ ಎಕ್ಸಾಮಿನರ್ಗೆ ಏನನ್ನ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಹೊರಟಿದ್ದೀರಾ, ಇದ್ರ ಬಗ್ಗೆ ನೀವು ಫಸ್ಟ್ ನೆಕ್ಸ್ಟ್ ಸ್ಲೈಡಲ್ಲಿ ಕಂಟೆಂಟ್ಸ್ ಹಾಕಿ. ಸೊ ಕಂಟೆಂಟ್ಸಲ್ಲಿ ಸೇಮ್ ನಿಮ್ಮ ಕ್ವಶನ್ ಪೇಪರಲ್ಲಿ ಏನು ಬರುತ್ತೆ ಅದನ್ನು ನಾನು ಕಂಟೆಂಟಲ್ಲಿ ಹಾಕಿದ್ದೀನಿ. ಆರ್ಗನೈಸೇಷನ್ ಓವರ್ವ್ಯೂ, ವಿಷನ್ ಆ್ಯಂಡ್ ಮಿಷನ್, ಥರ್ಡ್ ಒನ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್, ನಿಮ್ಮ ಕಂಪನಿದು ಏನು ಪ್ರಾಡಕ್ಟು ಏನು ಸರ್ವಿಸ್, ಅದು ಮಾರ್ಕೆಟ್ ಪರ್ಫಾರ್ಮೆನ್ಸ್, ಅವರು ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಅದು ಮಾರ್ಕೆಟಿಂಗ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ OJT 1. ಸೊ OJT 1ನಲ್ಲಿ ನೀವು ಏನು ಮಾಡಿದ್ರಿ, ಏನು ರೋಲ್ನ ಪ್ಲೇ ಮಾಡಿದ್ರಿ, ಏನು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ರಿ, ಅದರ ಬಗ್ಗೆ ಮಾಡಬೇಕು. ನೆಕ್ಸ್ಟ್ ಸ್ಕಿಲ್ಸ್ ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್ ಅಪ್ಲೈಡ್ OJT 1. ಸೊ ಅದನ್ನು ನೀವು ಏನು ಸ್ಕಿಲ್ನ ಮತ್ತು ಟೆಕ್ನಿಕಲ್ ನಾಲೆಜನ್ನು ಅಪ್ಲೈ ಮಾಡಿದ್ರೆ OJT 1ನಲ್ಲಿ. ನೆಕ್ಸ್ಟ್ ಅದರದ್ದೇ ಯೂಸ್ ಕೇಸ್ 1, ಅಂದರೆ ಏನು ಪ್ರಾಬ್ಲಮ್ ನಿಮಗೆ ಫಸ್ಟ್ ಪ್ರಾಜೆಕ್ಟಲ್ಲಿ ಏನು ಪ್ರಾಬ್ಲಮ್ ಬಂತು ಅದನ್ನು ಯೂಸ್ ಕೇಸ್ ಅಂತ ಕರಿತೀವಿ. ಯೂಸ್ ಕೇಸ್ ಅಂದರೆ ಏನಂತ ಮುಂದೆ ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೇಮ್ ನೆಕ್ಸ್ಟ್ OJT 2 ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಮತ್ತು ಸ್ಕಿಲ್ ಆಫ್ ಟೆಕ್ನಿಕಲ್ ನಾಲೆಜ್ ಅಪ್ಲೈಡ್ OJT 2 ಅಲ್ಲಿ ಏನು ಟೆಕ್ನಿಕಲ್ ಸ್ಕಿಲ್ಲನ್ನು ಅಪ್ಲೈಡ್ ಮಾಡಿದ್ದೀರಾ. ಸೇಮ್ ಯೂಸ್ ಕೇಸ್ 2 ಅಲ್ಲಿ ಏನು ನಿಮಗೆ ಪ್ರಾಬ್ಲಮ್
ಬಂತು, ಅದನ್ನು ಹೇಗೆ ಸೊಲ್ಯೂಷನ್ ಮಾಡಿದ್ರಿ. ನೆಕ್ಸ್ಟ್ ಲಾಸ್ಟ್ ಒನ್, ಕಾಂಟ್ರಿಬ್ಯೂಷನ್ ಟು ಆರ್ಗನೈಸೇಷನ್ಗೆ ನೀವೇನು ಕಾಂಟ್ರಿಬ್ಯೂಷನ್ ಮಾಡಿದ್ರಿ. ಸೊ ಇದು ಕಂಟೆಂಟ್ಸ್, ಸೇಮ್ ಇದೇ ಕಂಟೆಂಟ್ಸ್, ನೀವು ಇದನ್ನು ಸೇಮ್ ಕಾಪಿ ಮಾಡಿ ಸೇಮ್ ಪಿ ಪಿ ಟಿ ರೆಡಿ ಮಾಡ್ಕೋಬೋದು. ಸೊ ಇದು ನಿಮ್ಮ ಫಸ್ಟ್ ಕಂಟೆಂಟ್ಸ್. ಇಲ್ಲಿಂದ ನೀವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಓವರ್ ವ್ಯೂ ಆಫ್ ದಿ ಆರ್ಗನೈಸೇಷನ್. ಸೊ ನಿಮ್ಮ ಕಂಪನಿದ ನೀವು ತಗೊಳ್ಳಿ. ನಾನಿಲ್ಲಿ ಒಂದು ಎಕ್ಸಾಂಪಲ್ ಆಗಿ ABC ಇಂಡಿಯಾ ಲಿಮಿಟೆಡ್ ಎಲೆಕ್ಟ್ರಿಕಲ್ ಕಂಪನಿದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಇದರಲ್ಲಿ ನೀವು ನಿಮ್ಮ ಕಂಪನಿ ನೇಮನ್ನು ನೀವು ಹಾಕೊಳ್ಳಿ. ಸೊ ಕಂಪನಿ ಯು ಕ್ಯಾನ್ ಚೇಂಜ್ ಈಸಿಲಿ. ನೀವು ಬೇಕಾದ್ರೆ ನಾನು ಪಿ ಪಿ ಟಿನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್, ಓವರ್ ಆಫ್ ದಿ ಆರ್ಗನೈಸೇಷನ್. ನಿಮ್ಮ ಆರ್ಗನೈಸೇಷನ್ ಏನು ಹೇಳುತ್ತೆ, ಓವರ್ ಹೇಳುತ್ತೆ. ಸೊ ನಿಮ್ಮ ಕಂಪ್ನಿದು ಪ್ರೊಫೈಲ್ನ ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಅದರದ್ದು ಓವರ್ ವ್ಯೂ ಆಫ್ ದಿ ಆರ್ಗನೈಸೇಷನ್ ಸಿಗುತ್ತೆ. ಅದನ್ನು ನೀವು ಹಾಕಿ, ನಾನಿಲ್ಲಿ ಎಕ್ಸಾಂಪಲ್ಗೆ ಹಾಕಿದ್ದೀನಿ. ಇದು ABC ಇಂಡಿಯಾ ಲಿಮಿಟೆಡ್ ಈಸ್ ಎ ಲೀಡಿಂಗ್ ಮಲ್ಟಿನ್ಯಾಷನಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪನಿ. ಇಟ್ ಆಪರೇಟ್ಸ್ ಅ ಪವರ್ ಜನರೇಷನ್, ಟ್ರಾನ್ಸ್ಮಿಷನ್, ಆಟೋಮೇಷನ್ ಆ್ಯಂಡ್ ಎಲೆಕ್ಟ್ರಿಫಿಕೇಷನ್. ಸೊ ಈ ಥರ ನಾನು ಒಂದು ಓವರ್ ವ್ಯೂನ ಕೊಟ್ಟಿದ್ದೀನಿ. ಸೊ ನೀವು ಇದನ್ನೇ ಹಾಕಬೇಕಾಗಿಲ್ಲ. ಸೊ ನಿಮ್ಮ ಕಂಪನಿದು ಏನು ಓವರ್ ವ್ಯೂ ಇದೆ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಿ ಸೇಮ್ ಪಿ ಪಿ ಟಿಗೆ. ನೆಕ್ಸ್ಟ್, ವಿಷನ್ ಆ್ಯಂಡ್ ಮಿಷನ್. ಸೊ ನಿಮ್ಮ ಕಂಪನಿ ಒಂದು ವಿಷನ್ ಇರುತ್ತೆ ಆ್ಯಂಡ್ ಮಿಷನ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ವಿಷನ್ ಏನು ಹೇಳುತ್ತೆ. ಸೊ ನಾನಿಲ್ಲಿ ABCದು ಕಂಪನಿದು ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಟು ಬಿ ಗ್ಲೋಬಲ್ ಲೀಡರ್ ಟು ಇನ್ ಪವರ್ ಆ್ಯಂಡ್ ಆಟೋಮೇಷನ್ ಟೆಕ್ನಾಲಜಿ ದಟ್ ಎನೇಬಲ್ ಸಸ್ಟೈನಬಲ್ ಫ್ಯೂಚರ್ಸ್. ಸೊ ಇದನ್ನು ಹಾಕಿದ್ದೀನಿ. ನಿಮ್ಮ ಕಂಪನಿದು ವಿಷನ್ ಏನಿದೆ ಅದನ್ನು ನೀವು ಅಲ್ಲಿ ಅಪ್ಲೈ ಮಾಡಿ ಸೇಮ್ ಮಿಷನ್. ಸೊ ನಿಮ್ಮ ಕಂಪನಿದು ಏನು ಮಿಷನ್ ಹೇಳುತ್ತೆ, ಸೊ ಅಲ್ಲಿ ಅದನ್ನು ಹಾಕ್ಕೊಂಡ್ರೆ ಆಯಿತು. ಇದು ನೆಕ್ಸ್ಟ್ ಸ್ಲೈಡಲ್ಲಿ ಬರೋಂಥದ್ದು. ಸೊ ಇದು ನೀವು ಕ್ಲಿಯರಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ನಿಮ್ಮ ಕಂಪನಿದು ವಿಷನ್ ಏನು ಆ್ಯಂಡ್ ಮಿಷನ್ ಏನು. ಅದಾದಮೇಲೆ ನೆಕ್ಸ್ಟ್, ಆರ್ಗನೈಸೇಷನ್ ಸ್ಟ್ರಕ್ಚರ್. ಅಂದರೆ ನಿಮ್ಮ ಕಂಪನಿಯಲ್ಲಿ ಯಾರು ಇರ್ತಾರೆ. ಸೊ ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಅವ್ರ ಕೆಳಗಡೆ ನಿಮಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೆಕ್ಯಾನಿಕಲ್, ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಮತ್ತು ಅವ್ರ ಅಂಡರಲ್ಲಿ ಕೆಲವು ಟೆಕ್ನಿಷಿಯನ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ. ಸೊ ನಿಮಗೆ ಈಸಿಯಾಗಿ ಹೇಳಬೇಕಂದ್ರೆ ನೋಡಿ. ಸೊ ABC ಫಾಲೋಸ್ ಆರ್ಟಿಕಲ್ ಸ್ಟ್ರಕ್ಚರ್. ಮ್ಯಾನೇಜಿಂಗ್ ಡೈರೆಕ್ಟರ್, ಸೊ ಫಸ್ಟು ಟಾಪಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಮತ್ತು ಡಿಪಾರ್ಟ್ಮೆಂಟ್ ಹೆಡ್. ಸೊ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಹೆಡ್ಗಳು. ನಾನೊಂದು ಫ್ಲೋ ಚಾರ್ಟನ್ನು ನಾನು ಚಾರ್ಟ್ ಜಿಪಿಟಿಲೇ ಜನ್ರೇಟ್ ಮಾಡೋದು. ನೀವು ಬೇಕಾದ್ರೆ ಚಾರ್ಟ್ ಜಿಪಿಟಿನ ಅಥವಾ AI ಟೂಲ್ಸನ್ನು ಯೂಸ್ ಮಾಡಿಕೊಂಡು ಕೂಡ ಇದನ್ನು ಜನ್ರೇಟ್ ಮಾಡ್ಕೋಬೋದು. ಮ್ಯಾನೇಜಿಂಗ್ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಹೆಡ್ಸ್, ಇಂಜಿನಿಯರ್ಸ್, ಅವ್ರ ಕೆಳಗಡೆ ಡಿಪಾರ್ಟ್ಮೆಂಟ್ ಹೆಡ್ ಕೆಳಗಡೆ ಇಂಜಿನಿಯರ್ಸ್ ಇರ್ತಾರೆ. ಸೊ ಇಂಜಿನಿಯರ್ಸ್ ಕೆಳಗಡೆ ಟೆಕ್ನಿಷಿಯನ್ಸ್ ಇರ್ತಾರೆ, ಆಪರೇಟರ್ಸ್ ಇರ್ತಾರೆ, ಮತ್ತು ಸಪೋರ್ಟಿಂಗ್ ಸ್ಟಾಫ್ ಇರ್ತಾರೆ. ಇದು ನಿಮಗೆ ಒಂದು ಓವರಾಲ್ ನಿಮ್ಮ ಕಂಪನಿದು ಆರ್ಗನೈಸೇಷನ್ ಸ್ಟ್ರಕ್ಚರ್. ನೀವು ಈ ಥರ ಹಾಕ್ಕೊಂಡು ಇದನ್ನು ಆಗಲ್ಲ ಅಂದರೆ ಒಂದು ಫ್ಲೋ ಚಾರ್ಟನ್ನು ಕೂಡ ನೀವು ಕ್ರಿಯೇಟ್ ಮಾಡಿಕೊಂಡು ಒಂದು PPTನ ರೆಡಿ ಮಾಡಿಕೊಡಿ. ಸೊ ಇದು ಆರ್ಗನೈಸೇಷನ್ ಸ್ಟ್ರಕ್ಚರ್. ನೆಕ್ಸ್ಟ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಒಬ್ಬೊಬ್ರದ್ದು ಏನು, ಈಗ ಆಲ್ರೆಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳಿದೆ. ಮ್ಯಾನೇಜಿಂಗ್ ಡೈರೆಕ್ಟರ್ದು ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವರು ಏನು ರೋಲ್ನ ಪ್ಲೇ ಮಾಡ್ತಾರೆ. ಸೊ ಓವರ್ ಆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ಡಿಸಿಷನ್. ಸೊ ಕಂಪನಿದು ಪಾಲಿಸಿ ಡಿಸಿಷನ್ ಮಾಡೋದು ಎಲ್ಲ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ಕೋತಾರೆ. ನೆಕ್ಸ್ಟ್, ಇಂಜಿನಿಯರ್ಸ್ ಏನು ಮಾಡ್ತಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಅದನ್ನೆಲ್ಲ ನೀವು ಹಾಕ್ತಾ ಹೋಗ್ಬೋದು. ಇಂಜಿನಿಯರ್ಸ್ ಡಿಸೈನ್ ಮಾಡ್ತಾರೆ, ಟೆಸ್ಟಿಂಗ್, ಇನ್ಸ್ಟಾಲೇಷನ್ ಆ್ಯಂಡ್ ಮೈಂಟೆನೆನ್ಸ್ ಮಾಡ್ತಾರೆ. ಸೊ ಟೆಕ್ನಿಷಿಯನ್ಸ್ ಇಂಜಿನಿಯರಿಂಗ್ ಕೊಟ್ಟಿದ್ದನ್ನು ಅಸೆಂಬ್ಲಿ ಮಾಡೋದು, ವೈರಿಂಗ್ ಮಾಡೋದು, ಟ್ರಬಲ್ ಶೂಟಿಂಗ್ ಮಾಡೋದು. ಸೊ ಅದು ಮಾಡ್ತಾರೆ. ಆಪರೇಟರ್ಸ್ ಮಿಷಿನ್ ಆಪರೇಷನ್ ಆ್ಯಂಡ್ ಮಾನಿಟರಿಂಗ್, ಅವರು ಮಾನಿಟರಿಂಗ್ ಮಾಡ್ತಾರೆ. ಸೊ ಈ ಥರ ನಿಮಗೆ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಸಪೋರ್ಟಿಂಗ್ ಸ್ಟಾಫ್ ಏನು ಮಾಡ್ತಾರೆ, ಸೊ ಸ್ಟೋರ್, ಡಾಕ್ಯುಮೆಂಟೇಷನ್, ಸೇಫ್ಟಿ, ಹೌಸ್ ಕೀಪಿಂಗ್. ಸೊ ಇವರೆಲ್ಲ ಇದು ಮಾಡ್ತಾ ಹೋಗ್ತಾರೆ. ಅದು ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್, ವಾಟ್ ಇಸ್ ದ ಪ್ರಾಡಕ್ಟ್ ಆ್ಯಂಡ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ನಿಮ್ಮ ಕಂಪನಿದು ಪ್ರಾಡಕ್ಟ್ಸ್ ಏನೇನಕ್ಕೆ ಪ್ರಾಡಕ್ಟ್ ಮಾಡ್ತಾರೆ. ಸೊ ನಾನಿಲ್ಲಿ ABC ಕಂಪನಿದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇಲ್ಲಿ ಅವ್ರದ್ದು ಏನು ಪ್ರಾಡಕ್ಟ್ ಬರುತ್ತೆ ಅಂತೇಳಿ. ಸೊ ಇಲ್ಲಿ ಪ್ರಾಡಕ್ಟ್ಸ್, ಸೊ ಅವರು ಟ್ರಾನ್ಸ್ಫಾರ್ಮರ್ ಮಾಡ್ತಾರೆ, ಸರ್ಕ್ಯೂಟ್ ಬ್ರೇಕರ್ಸ್ ಮಾಡ್ತಾರೆ, ಮೋಟರ್ಸ್ ಆ್ಯಂಡ್ ಡ್ರೈವ್ಸ್, ಸ್ವಿಚ್ ಗೇರ್,
ಆಟೋಮಿಷನ್ ಪ್ಯಾನಲ್ಸ್. ಸೊ ಇಲ್ಲಿ ಆಟೋಮಿಷನ್ ಪ್ಯಾನಲ್ಸ್. ಸೊ ನಿಮ್ಮ ಕಂಪನಿಯಲ್ಲಿ ಏನೇನು ಮಾಡ್ತೀರಾ ಅದೆಲ್ಲ ನೀವು ಪ್ರಾಡಕ್ಟನ್ನು ಹಾಕ್ಬೋದು. ಸೊ ಎಲ್ಲ ಕಂಪ್ನಿಯಲ್ಲೂ ಪ್ರಾಡಕ್ಟ್ಸ್ ಇರುತ್ತೆ, ಅದಕ್ಕೋಸ್ಕರ ಕಂಪ್ನಿ ಮಾಡೋದು. ಸೊ ಹಾಗೆ ನೀವು ಅದನ್ನು ಹಾಕ್ಬೋದು. ನೆಕ್ಸ್ಟ್ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಅವ್ರು ಮಾರ್ಕೆಟನ್ನು ಹೇಗೆ ಮಾಡ್ತಾರೆ? ABC ಎಸ್ ಎ ಸ್ಟ್ರಾಂಗ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇನ್ ಇಂಡಿಯಾ ಆ್ಯಂಡ್ ಅಬಾರ್ಡ್. ಸೊ ಹೊರಗಡೆಗೆಲ್ಲ ಎಕ್ಸ್ಪೋರ್ಟ್ ಮಾಡೋದು. ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರಿ, ಪವರ್ ಪ್ಲ್ಯಾಂಟ್ ಆ್ಯಂಡ್ ಸ್ಮಾರ್ಟ್ ಗ್ರಿಡ್ಸ್. ಸೊ ಇಲ್ಲಿಗೆಲ್ಲ ಇವರು ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ನಿಮ್ಮ ಕಂಪನಿ ಎಲ್ಲಿ ಮಾರ್ಕೆಟಿಂಗ್ ಮಾಡ್ತಿದೆ ಅದನ್ನು ಇಲ್ಲಿ ಮಾರ್ಕೆಟಿಂಗ್ ಪರ್ಫಾರ್ಮೆನ್ಸಲ್ಲಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಅದು ಇಷ್ಟು ತನಕ ಹೇಳಿದ್ದು 20 ಮಾರ್ಕ್ಸ್ ಕ್ವಶನ್. ಈಗ ನೆಕ್ಸ್ಟ್ 22nd ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. OJT, ಆನ್ ದ ಜಾಬ್ ಟ್ರೈನಿಂಗ್. ಅಂದರೆ ಇದು ಆಫ್ಟರ್ 1 ಮಂತ್ ಆದಮೇಲೆ 1 ಮಂತ್ ಅಬ್ಸರ್ವೇಷನ್, ನಿಮಗೆ ಆರ್ಗನೈಸ್ ಸ್ಟ್ರಕ್ಚರ್ ಮತ್ತು ರೋಲ್ಸ್, ನಿಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಏನು ಅದೆಲ್ಲನೇ ನೀವು ನೋಡ್ಕೊಡ್ತೀರ. ಅದಾದಮೇಲೆ ಸೆಕೆಂಡ್ ಮಂತಿಂದ ನಿಮಗೆ ಒಂದು ಜಾಬ್ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಈ ಥರ ಒಂದು ಜಾಬ್ ಮಾಡಪ್ಪ ಅಂತ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಜಾಬ್ ತೊಗೊಂಡೆ. ಡ್ಯೂರಿಂಗ್ ದಿ ಇಂಟರ್ನ್ಶಿಪ್ ಐ ವರ್ಕ್ಡ್ ಆನ್ ದ ಪ್ರಿಪರೇಷನ್ ಆ್ಯಂಡ್ ಅಸೆಂಬ್ಲಿ ಆಫ್ LT ಪ್ಯಾನಲ್ ಬೋರ್ಡ್ಸ್. ಸೊ ನನಗೊಂದು ವರ್ಕ್ ಕೊಟ್ಟಿದ್ದಾರೆ ಅಂತ, ಒಂದು LT ಪ್ಯಾನಲ್ನ ಅಸೆಂಬಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ನಾವೊಂದು ಎಕ್ಸಾಂಪಲ್. ಸೊ ನಿಮ್ಗೆ ಏನು ವರ್ಕ್ ಕೊಟ್ಟಿದ್ರು ಅದನ್ನು ನೀವಲ್ಲಿ ಹಾಕ್ಕೋಬೋದು. ಇದನ್ನೇ ಹಾಕ್ಕೋಬೋದು ಅಂತೇನಿಲ್ಲ. ಕೆಲವರು LT ಪ್ಯಾನಲಲ್ಲಿ ಮಾಡಿದ್ದರು ಈ ಥರ ಕ್ವಶನ್ನು ಕೂಡ ಹಾಕ್ಕೋಬೋದು. ಸೊ ನಿಮಗೆ ಅದಿಲ್ಲ ಅಂದರೆ ನೀವು ಬೇರೆ ಯಾವುದಾದ್ರು ಟ್ರಾನ್ಸ್ಫಾರ್ಮರ್ ಮೇಂಟೆನೆನ್ಸ್ ಮಾಡಿದರೆ ಮೇಂಟೆನೆನ್ಸ್ ಕೊಟ್ಟಿದ್ರು. ಸೊ ನಿಮ್ಗೆ ಏನು ವರ್ಕ್ ಕೊಟ್ಟಿದ್ರು ಆ ವರ್ಕನ್ನು ಅಲ್ಲಿ ಅಲರ್ಟ್ ಮಾಡಿಕೊಡಿ. ನೆಕ್ಸ್ಟ್ ಅದಾದಮೇಲೆ ಆಬ್ಜೆಕ್ಟಿವ್ಸ್. ಅದರಿಂದ ಏನು ಕಲ್ತ್ರಿ? ಟು ಅಂಡರ್ಸ್ಟ್ಯಾಂಡ್ ಪ್ಯಾನಲ್ ಕನ್ಸ್ಟ್ರಕ್ಷನ್. ಒಂದು ಪ್ಯಾನಲ್ ಕನ್ಸ್ಟ್ರಕ್ಷನ್ ಮಾಡೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಟು ಲರ್ನ್ ವೈರಿಂಗ್ ಆ್ಯಂಡ್ ಕನೆಕ್ಷನ್. ಸೊ ಅದರಿಂದ ವೈರಿಂಗ್ ಮಾಡೋದು ಮತ್ತು ಕನೆಕ್ಷನ್ ಮಾಡೋದನ್ನು ಕಲ್ತಿದ್ದೀನಿ. ಆ್ಯಂಡ್ ಗೈನ್ ಪ್ರಾಕ್ಟಿಕಲ್ ನಾಲೆಡ್ಜ್. ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಕ್ಕಿದೆ ಅಂತೇಳಿ ಸೊ ಇದರಲ್ಲಿ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಅದರದ್ದೇ ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನೀವು ಏನೇನು ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ರಿ. ಈಗ ನಾನು ಇಲ್ಲಿ LT ಪ್ಯಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಸುಮ್ಮನೆ ಎಕ್ಸಾಂಪಲ್ ಏನೇನು ಕಾಂಪೊನೆಂಟ್. ಒಂದು LT ಪ್ಯಾನಲ್ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ? MCCB ಬೇಕಾಗುತ್ತೆ. ಇದರ ಸ್ಪೆಸಿಫಿಕೇಶನ್ ನಿಮಗೆ ಒಂದು ಜಾಬ್ ಏನಾದ್ರು ಮಾಡಿದರೆ, ನೀವೊಂದು ಪ್ರಾಜೆಕ್ಟ್ ಮಾಡಿರ್ತೀರಲ್ಲ, ಆ MCB ಯಾವ್ದು ಯೂಸ್ ಮಾಡಿದ್ದೀವಿ, MCCB ಯಾವ ರೇಟಿಂಗ್ ಯೂಸ್ ಮಾಡಿದ್ವು. ಸೊ ಅದನ್ನೆಲ್ಲ ನೀವು ಫುಲ್ ಡೀಟೇಲಾಗಿ ಬೇಕಾದ್ರೂ ಕೊಡ್ಬೋದು. ಅಥವಾ ಸಿಂಪಲ್ಲಾಗಿ ಈ ಥರ ಕಾಂಪೊನೆಂಟ್ಸನ್ನು ಯೂಸ್ ಮಾಡಿದ್ದೀವಿ. ಸೊ ಬಸ್ ಬಾರ್ ಆಗಿರ್ಬೋದು, ಕಾಂಟ್ಯಾಕ್ಟರ್, ರಿಲೇ, ಇಂಡಿಕೇಟರ್ ಲ್ಯಾಂಪು, ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಇವೆಲ್ಲವೂ ಕೂಡ ನಾವು ಕಾಂಪೊನೆಂಟ್ಸ್ ಯೂಸ್ ಮಾಡಿರೋದ ಒಂದು ಸ್ಲೈಡಲ್ಲಿ ಹಾಕ್ಕೊಂಡು. ನೆಕ್ಸ್ಟ್ ವರ್ಕ್ ಪರ್ಫಾರ್ಮ್ಡ್. ಈಗ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಿಮಗೆ ಒಂದು ಲ್ಯಾಬಲ್ಲೇ ಬನ್ನಿ. ಲ್ಯಾಬಲ್ಲೇ ಫಾರ್ ಎಕ್ಸಾಂಪಲ್ ಲ್ಯಾಬಲ್ಲಿ ತೊಗೊಂಡ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ? ಡಯಾಗ್ರಾಮ್ ನೋಡ್ತೀವಿ. ಡಯಾಗ್ರಾಮ್ ನೋಡಿ ಈ ಡಯಾಗ್ರಾಮ್ಗೆ ಏನು ಕಾಂಪೊನೆಂಟ್ಸ್ ಬೇಕು ಅಂತ ನಾವು ಕಾಂಪೊನೆಂಟ್ ಲಿಸ್ಟ್ ಮಾಡ್ತೀವಿ. ಅದಾದಮೇಲೆ ಪ್ರೊಸೀಜರ್ ಅಂತ ಮಾಡ್ತೀವಿ. ಅಂದರೆ ಪ್ರೊಸೀಜರ್ ಯಾವುದಾದ್ಮೇಲೆ ಯಾವ್ದು ಕನೆಕ್ಷನ್ ಮಾಡಬೇಕು. ಹಾಗೆ ನೀವು ಏನು ಮಾಡಿದ್ರೆ ಅದರ ಪ್ರೊಸೀಜರ್ನ ವರ್ಕ್ ಪರ್ಫಾರ್ಮೆಡಲ್ಲಿ ಹಾಕ್ತಾ ಹೋಗ್ಬೋದು. ಸೊ ಐ ಅಸೆಂಬ್ಲ್ಡ್ ದ LT ಪ್ಯಾನಲ್ ಬೈ ಮೌಂಟಿಂಗ್ ಕಾಂಪೊನೆಂಟ್ ಇನ್ಸೈಡ್ ದಿ ಪ್ಯಾನಲ್. ಸೊ ಇನ್ಸೈಡ್ ಪ್ಯಾನಲ್ಗೆ ನಾನು ಕಾಂಪೊನೆಂಟನ್ನು ಮೌಂಟ್ ಮಾಡ್ತಾ ಬಂದಿದ್ದೀನಿ. ಮತ್ತು ಐ ಪರ್ಫಾರ್ಮ್ಡ್ ವೈರಿಂಗ್. ಸೊ ವೈರಿಂಗ್ ನೋಡಿಕೊಂಡು ಡಯಾಗ್ರಾಮ್ ನೋಡಿಕೊಂಡು, ಅದು ಡಯಾಗ್ರಾಮ್ ಕೊಟ್ಟಿರ್ತಾರೆ ಆ ಡಯಾಗ್ರಾಮ್ನ ನೋಡಿಕೊಂಡು ನಾನು ಅಸೆಂಬಲ್ ಮಾಡ್ತಾ. ಐ ಟೆಸ್ಟೆಡ್ ಪ್ಯಾನಲ್ ಯೂಸಿಂಗ್ ಮಲ್ಟಿಮೀಟರ್ ಆ್ಯಂಡ್ ಎನ್ಶೂರ್ ಪ್ರಾಪರ್ ಅರ್ಥಿಂಗ್ ಆ್ಯಂಡ್ ಸೇಫ್ಟಿ. ಸೊ ಇದನ್ನೆಲ್ಲ ನೋಡಿಕೊಂಡು ಆ್ಯಸ್ ಪರ್ ಸರ್ಕ್ಯೂಟ್ ಡಯಾಗ್ರಾಮ್ ಥರ ನಾನು ವರ್ಕಿಂಗ್ ಮಾಡ್ತಾ ಹೋಗಿದ್ದೀನಿ ಅಂತೇಳಿ ಸಿಂಪಲಾಗಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ OJT 1 ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದರಿಂದ ಸ್ಕಿಲ್ ಏನು ನಿಮಗೆ ಡೆವಲಪ್ಡ್ ಆಯಿತು? ಏನು ಸ್ಕಿಲ್ ಡೆವಲಪ್ ಮಾಡಿದೆ? ಎಲೆಕ್ಟ್ರಿಕಲ್ ವೈರಿಂಗ್ ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದ್ದೀನಿ. ಪ್ಯಾನಲ್ ಅಸೆಂಬ್ಲಿ ಮಾಡೋದು, ಟೆಸ್ಟಿಂಗ್ ಮೆಥಡ್ಸ್ ಹೇಗೆ ಟೆಸ್ಟಿಂಗ್ ಮಾಡ್ತೀವಿ ಅಂತ. ಸೊ ಲರ್ನಿಂಗ್ ಔಟ್ಕಮ್. ಅದರಿಂದ ಐ ಲರ್ನ್ಡ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ LT ಪ್ಯಾನಲ್ಸ್ ಆ್ಯಂಡ್ ಗೈನ್ಡ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇನ್ ಎಲೆಕ್ಟ್ರಿಕಲ್ ಸಿಸ್ಟಮ್. ಸೊ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಹೇಗೆ ವರ್ಕ್ ಮಾಡೋದನ್ನೋದ ನೀವು ಇದರ ಕಲ್ತಿದ್ರೆ. ಇದಿಷ್ಟು ಕಂಪ್ಲೀಟ್ OJT 1. ಸೊ OJT 1 ಅಂದರೆ ಆನ್ ದ ಜಾಬ್ ಟ್ರೈನಿಂಗ್. ನೀವು ಏನು ಮಾಡಿದ್ರೆ ಅದು. ಸೊ ಅಲ್ಲಿಂದ ನೆಕ್ಸ್ಟ್ ಈಗ ಒಂದು ಅಸೆಂಬ್ಲಿ ಮಾಡಿದ್ರಿ, ಒಂದು LT ಪ್ಯಾನಲ್ ಎಲ್ಲ ಮಾಡಾಯ್ತು. ನೆಕ್ಸ್ಟ್ ಏನು ಮಾಡ್ತೀವಿ? ಅದನ್ನು ಟೆಸ್ಟಿಂಗ್ ಮಾಡ್ತೀವಿ. ಸೊ ಟೆಸ್ಟಿಂಗ್ ಅಂತ ಬಂದಾಗ ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಯೂಸ್ ಕೇಸ್. ಸೊ ನಿಮಗೆ ಅದು ಟೆಸ್ಟಿಂಗ್ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಎಲ್ಲ ತುಂಬ ಕಾಂಪೊನೆಂಟ್ಸನ್ನೆಲ್ಲ ನಿಮಗೆ ಮಾಡಿದ ತಕ್ಷಣ ನಿಮಗೆ ಈಸಿಯಾಗಿ ಅದು LT ಪ್ಯಾನಲ್ ವರ್ಕ್ ಆಗೋಲ್ಲ. ಸೊ ಕೆಲವು ಕಡೆ ಮಿಸ್ ಕನೆಕ್ಷನ್ ಆಗಿರುತ್ತೆ ಆವಾಗ.
ಸೊ ಏನು ಪ್ರಾಬ್ಲಮ್ ಬಂತು ಆ ಪ್ರಾಬ್ಲಮನ್ನು ನಾವಿಲ್ಲಿ ಯೂಸ್ ಕೇಸ್ ಒನ್ನಲ್ಲಿ ಹೇಳ್ತಾ ಹೋಗ್ತೀವಿ. ಈ ಪ್ಯಾನೆಲ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ನನಗೆ ಒಂದು ಕಡೆ ಎಲ್ಲೋ ಇನ್ಕರೆಕ್ಟ್ ವೈರಿಂಗ್ ಕಾಸಡ್ ಇಂಡಿಕೇಟರ್ ಲ್ಯಾಂಪ್ ನಾಟ್ ಗ್ಲೋಯಿಂಗ್, ಆ ಪ್ಯಾನಲ್ ಮೋಡಲ್ಲಿ ಮೇನ್ ಇಂಡಿಕೇಟರ್ ಲ್ಯಾಂಪ್ ವರ್ಕ್ ಆಗ್ತಿಲ್ಲ ಅಂತ ಒಂದು ಪ್ರಾಬ್ಲಮ್ ನಮ್ಗೆ. ಇದನ್ನು ನಾವು ಯೂಸ್ ಕೇಸ್ ಒನ್ನಲ್ಲಿ. ಸೊ ಈಗ ಪ್ರಾಬ್ಲಮ್ ಬಂತು, ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತೀವಿ, ಹೇಗೆ ಸಾಲ್ವ್ ಮಾಡಿದೆ ಅದನ್ನು ನಾನು ಯೂಸ್ ಕೇಸಲ್ಲಿ ಸೊಲ್ಯೂಷನಲ್ಲಿ ಆ ಸೊಲ್ಯೂಷನ್ ಚೆಕ್ ದಿ ವೈರಿಂಗ್ ಕನೆಕ್ಷನ್, ಮತ್ತು ನಾವು ಎಲ್ಲ ವೈರಿಂಗ್ ಕನೆಕ್ಷನ್ನ ಚೆಕ್ ಮಾಡ್ತಾ ಹೋಗ್ತೀನಿ. ಮತ್ತು ಅಲ್ಲಿ ಫೈಂಡ್ ಲೂಸ್ ನ್ಯೂಟ್ರಲ್ ವೈರು ಅಲ್ಲಿ ಲೂಸ್ ಆಗಿದೆ, ಅದನ್ನು ಫೈಂಡ್ ಔಟ್ ಮಾಡಿದ್ವಿ. ಫೈಂಡ್ ಔಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ರೀಕನೆಕ್ಟೆಡ್ ಪ್ರಾಪರ್ಲಿ. ಸೊ ಪ್ರಾಪರ್ಲಿ ರೀಕನೆಕ್ಟೆಡ್ ಮಾಡಿ, ಸೊ ಫೈನಲಿ ರಿಸಲ್ಟ್ ಏನಾಗುತ್ತೆ, ರೀಕನೆಕ್ಟ್ ಮಾಡಿದ್ಮೇಲೆ ಇಂಡಕ್ಟರ್ ಸ್ಟಾರ್ಟ್ ವರ್ಕಿಂಗ್ ಕರೆಕ್ಟ್ಲಿ. ಸೊ ಇಂಡಕ್ಟರ್ ಕರೆಕ್ಟಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಯೂಸ್ ಕೇಸ್ ಒನ್. ಸೊ ಇಲ್ಲಿಗೆ ಮುಗಿಲಿಲ್ಲ, ಮತ್ತೆ ನಮಗೆ ನೆಕ್ಸ್ಟ್ ಸ್ಲೈಡಲ್ಲಿ OJT2 ಸ್ಟಾರ್ಟ್ ಆಗುತ್ತೆ. ಆನ್ OJT2 ಇಲ್ಲಿ ನೀವು ಸೆಕೆಂಡ್ ಪ್ರಾಜೆಕ್ಟ್ ಅಂದರೆ ಒಂದು ತಿಂಗಳಲ್ಲಿ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದಾಯಿತು, ಇನ್ನೊಂದು ತಿಂಗಳಲ್ಲಿ ಸೆಕೆಂಡ್ ಪ್ರಾಜೆಕ್ಟ್ ಮೇಲೆ. ಯೂಸಲಿ ನಾನು ಸ್ಟೂಡೆಂಟ್ ಎಲ್ಲ ಕೇಳಿದ್ರಲ್ಲಿ ಅವರ್ಯಾರು ಒಂದೇ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದರು. ನಿಮ್ಗೆ ಯಾವ ಪ್ರಾಜೆಕ್ಟ್ ಮಾಡಿದ್ರೆ ಅದನ್ನೇ OJT2 ಅಲ್ಲಿ ತೋರಿಸಿ. ಬಟ್ ನಾನಿಲ್ಲಿ ಈಗ LT ಪ್ಯಾನಲ್ OJT1 ಅಲ್ಲಿ ಮಾಡಿದಂಥ LT ಪ್ಯಾನಲಲ್ಲಿ ಸೊ ಲೋಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ. ಅಂದರೆ ಈಗ ಒಂದು LT ಪ್ಯಾನಲ್ ವೆರೈಟಿ ಆಫ್ ಲೋಡ್ ಇರುತ್ತೆ, ಒಂದು ಮಿಷಿನ್ ಲೋಡ್ ಇರ್ಬೋದು, ಲೈಟಿಂಗ್ ಲೋಡ್ ಇರ್ಬೋದು, ಡಿಫ್ರೆಂಟ್ ಲೋಡ್ಗಳಿರುತ್ತೆ. ಸೊ ಇದರಲ್ಲಿ ನಾನು ಲೋಡನ್ನು ಹೇಗೆ ನಾವು RYB, ಸೊ ಈಗ RYB 3 ಫೇಸ್ ಇರುತ್ತೆ ನೋಡಿ, RYB ಈ 3 ಫೇಸ್ ಮೇಲೆ ಹೇಗೆ ನಾನು ಲೋಡನ್ನು ಈಕ್ವಲ್ ಆಗಿ ಶೇರ್ ಮಾಡಿದ್ದೀನಿ ಅಂತೇಳಿ ನಮಗೆ ಇದು OJT2 ಅಲ್ಲಿ ತೊಗೊಂಡಿದೆ. ನಾವು ವೈರಿಂಗ್ ಮಾಡ್ಬೇಕಾದ್ರೆ ಬ್ಯಾಲೆನ್ಸ್ ಆಗಿ ಮಾಡಬೇಕು, R ಮೇಲೆ ಜಾಸ್ತಿ ಲೋಡ್ ಹಾಕೋದು, Y ಮೇಲೆ ಕಮ್ಮಿ ಹಾಕೋದು. ಸೊ ಈ ಥರ ಮಾಡಿದ್ರೆ ಲೋಡ್ ಏನಾಗುತ್ತೆ, ಅನ್ಬ್ಯಾಲೆನ್ಸ್ಡ್ ಆಗುತ್ತೆ, ಆಗ ನಿಮಗೆ ಪ್ರಾಪರಾಗಿ ವರ್ಕ್ ಆಗಲ್ಲ. ಹಾಗಾಗಿ ನಾನಿಲ್ಲಿ OJT2 ಅಲ್ಲಿ ಲೋಡ್ ಸ್ಟಡಿ ಆಫ್ LT ಪ್ಯಾನಲ್ ಹಾಕಿದ್ದೀನಿ. ಅಥವಾ ನೀವು ಇದನ್ನೇ ಮಾಡಬೇಕು ಅಂತ ಏನಿಲ್ಲ, ನೀವು ಯಾವುದು ವರ್ಕ್ ಮಾಡಿದರೆ ಅದನ್ನು OJT2 ಅಲ್ಲಿ ಹಾಕಿ. ಮತ್ತೆ ರಿಪೀಟ್ ಆಗಿರ್ತಿದ್ದೀನಿ, ನೀವು ಒಂದು ಪ್ರಾಜೆಕ್ಟು OJT1 ಅಲ್ಲಾದರೆ ಇನ್ನೊಂದು ಪ್ರಾಜೆಕ್ಟು OJT2 ಅಲ್ಲಿ ಹಾಕ್ಬೋದು, ಅಥವಾ OJT1 ಪ್ಯಾನಲ್ದೆ ಲೋಡ್ದೆ ಇನ್ನೊಂದರಲ್ಲಿ ಅದನ್ನು ಟೆಸ್ಟಿಂಗ್ ಮಾಡೋದು, ಲೋಡಿಂಗ್ ಶೇರ್ ಮಾಡೋದು, ಅದನ್ನು ಕೂಡ ನಾನು ಮಾಡಿದೆ ಅಂತೇಳಿ ಇಲ್ಲಿ ಹಾಕ್ಬೋದು. ಸೊ ನಾನಿಲ್ಲಿ ಆಬ್ಜೆಕ್ಟಿವ್ಸ್ ಟು ಮೆಜರ್ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್, ಇದರಲ್ಲಿ ನಾವು ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್ ಮಾಡೋದನ್ನು ಕಲ್ತಿದ್ದೀನಿ. ಸೊ ಅನಲೈಸ್ ಲೋಡ್ ಡಿಸ್ಟ್ರಿಬ್ಯೂಷನ್, ಹೇಗೆ ಲೋಡನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಅನಲೈಸ್ ಮಾಡಿದ್ದೀನಿ. ಟು ಅಂಡರ್ಸ್ಟ್ಯಾಂಡ್ ಲೋಡ್ ಬ್ಯಾಲೆನ್ಸಿಂಗ್ ಅಂದರೆ ಹೇಗೆ ಅಂತ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಲೋಡ್, ಏನೇನು ಲೋಡ್ ಇತ್ತು, ಲೈಟಿಂಗ್ ಲೋಡ್ ಇತ್ತು, ಮೋಟರ್ಸ್ ಲೋಡ್ ಇತ್ತು, ಫ್ಯಾನ್ ಇತ್ತು. ಸೊ ಈ ಥರ ವೆರೈಟಿ ಲೋಡನ್ನು ನಾನು ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೀವು ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ ಅಥವಾ ಇನ್ನೊಂದು ವರ್ಕ್ ಮಾಡಿದರೆ ಅದನ್ನು ಈ ಥರ ಕಂಟೆಂಟಲ್ಲಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಸೇಮ್ ಲೋಡನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ವರ್ಕ್ ಪರ್ಫಾರ್ಮೆನ್ಸ್. ಸೊ ಹೇಗೆ ಎಲ್ಲ ವೋಲ್ಟೇಜನ್ನು ಕರೆಂಟನ್ನು ಎಷ್ಟೆಷ್ಟು ಲೋಡ್ ತಗೊಳುತ್ತೆ, ಲೋಡು ಈಗ ಲೈಟಿಂಗ್ ಲೋಡ್ ಎಷ್ಟು ತಗೊಳುತ್ತೆ, ಮೋಟ್ರ್ ಲೋಡ್ ಏನು ತಗೊಳುತ್ತೆ, ಯೂಸಿಂಗ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು ಕರೆಂಟ್ ಕ್ಯಾಲ್ಕುಲೇಷನ್ ಮಾಡ್ಕೊಡ್ತೀವಿ. ಸೊ ಕರೆಂಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾದ್ಮೇಲೆ ನಾವು ಲೋಡನ್ನು ಯಾವುದಕ್ಕೆ ಎಷ್ಟೆಷ್ಟು ಲೋಡ್ ಕೊಡಬೇಕು ಅಂತೇಳಿ ನಾವು ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಸ್ಕಿಲ್, ಸೊ ಮೆಜರ್ಮೆಂಟ್ ಟೆಕ್ನಿಕ್ ಗೊತ್ತಾಯಿತು, ಹೇಗೆ ಮೆಜರ್ಮೆಂಟ್ ಮಾಡಬೇಕು ಅಂತ, ಲೋಡ್ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ, ಡಾಟಾ ಅನಾಲಿಸಿಸ್, ಲರ್ನಿಂಗ್ ಔಟ್ಕಮ್. ಐ ಅಂಡರ್ಸ್ಟ್ಯಾಂಡ್ ಅಂಡ್ ಇಂಪಾರ್ಟೆಂಟ್ ಆಫ್ ಲೋಡ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಎಫಿಷಿಯೆಂಟ್ ಪವರ್ ಡಿಸ್ಟ್ರಿಬ್ಯೂಷನ್. ಸೊ ಇದನ್ನು ನಾನು ಇದರಲ್ಲಿ OJT2 ಅಲ್ಲಿ ಕಲ್ತಿದ್ದೀನಿ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್ ಯೂಸ್ ಕೇಸ್, ಹಾಗಾದರೆ ಅದರಲ್ಲಿ ಮಾಡುವಾಗ ಮತ್ತೆ ಏನು ಪ್ರಾಬ್ಲಮ್ ಬಂತು. ಸೊ ಅನ್ಈಕ್ವಲ್ ಲೋಡ್ ಡಿಸ್ಟ್ರಿಬ್ಯೂಷನ್ ಕಾಸಸ್ ಒನ್ ಫೇಸ್ ಓವರ್ಲೋಡೆಡ್. ಸೊ ನಿಮಗೆ ಇಲ್ಲಿ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ರ ಮೇಲೆ ಓವರ್ಲೋಡ್ ಆಗಿರುತ್ತೆ, ಒಂದು ಫೇಸ್ ಮೇಲೆ, ಯಾವ್ದಾದ್ರು ಒಂದು ಫೇಸ್ ಮೇಲೆ ನಿಮಗೆ ಲೋಡು ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ನಾನು ಫೈಂಡ್ ಔಟ್ ಮಾಡ್ತೀವಿ. ಹೇಗೆ ಸೊಲ್ಯೂಷನ್ ಮಾಡ್ತೀವಿ, ಶಿಫ್ಟ್ ಸಮ್ ಲೋಡ್ ಟು ಅದರ್ ಫೇಸ್. ಸೊ ಇದು ಯಾವ ಲೋಡ್ಗೆ ಯಾವ ಫೇಸಿಗೆ ಲೋಡ್ ಜಾಸ್ತಿ ಆಗ್ತಿದೆ ನಾವು ಅದನ್ನು ಐಡೆಂಟಿಫೈ ಮಾಡಿ ಅದರ ಸಮ್ ಲೋಡನ್ನು ಬೇರೆ ಚಿತ್ರ ಮೇಲೆ ನಾವು ಶಿಫ್ಟ್ ಮಾಡಿದ್ದೀನಿ. ಸೊ ಈ ಥರ ನೀವು ಹೇಳ್ಬೋದು. ಸೊ ಸೊಲ್ಯೂಷನ್ನು ರಿಸಲ್ಟ್ ದ ಸಿಸ್ಟಮ್ ಬಿಕಮ್ ಸ್ಟೇಬಲ್. ಇದು ಯೂಸ್ ಕೇಸ್ 2 ಆಯಿತು. ನೆಕ್ಸ್ಟ್
ಇಲ್ಲಿಗೆ ನಿಮಗೆ ನಿಮ್ಮ ಕಂಪ್ಲೀಟ್ 100 ಮಾರ್ಕ್ಸ್ ಪಿ ಪಿ ಟಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇದನ್ನು ನೀವೇನು ಬೇಕಾಗಿಲ್ಲ, ಸೆಕ್ಷನ್ ಇದರಲ್ಲಿ 60 ಮಾರ್ಕ್ಸಿಗೆ ಇಂಟರ್ನ್ಶಿಪ್ ರಿಪೋರ್ಟು ಆಲ್ರೆಡಿ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ನಿಮಗೆ. ಸೊ ಹೇಗೆ ರಿಪೋರ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ಅದರಲ್ಲಿ ಕಂಟೆಂಟಲ್ಲಿ ಇವೆಲ್ಲ ನೀವು ಹಾಕ್ಕೊಡಿ. ಸೊ ಅದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಹಳೆ ವಿಡಿಯೋದಲ್ಲಿ ಒಂದು ಹೌ ಟು ಬಿಲ್ಡ್ ಇಂಟರ್ನ್ಶಿಪ್ ರಿಪೋರ್ಟ್ ಅಂತ ಒಂದು ಕಂಟೆಂಟ್ ಮಾಡಿದೆ, ಅದನ್ನು ನೋಡಿ. ಸೊ ಇದೆಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.